ಎವ್ರಿವಾನ್, ವೆಲ್ಕಮ್ ಟು ಹರಿಪೀಡಿಯಾ. ಆಕ್ಚುಲಿ ಯಾರಾದರೂ ಒಂದು ಇಂಡಿವಿಜುವಲ್ ಪರ್ಸನ್ ಆಗಿರಲಿ, ಒಬ್ಬರಿಗೆ ಇಂಪ್ರೆಸ್ ಮಾಡಬೇಕು ಅಂತ ತುಂಬಾನೇ ಕಷ್ಟಪಡ್ತಿರ್ತಾರೆ. ಬಟ್ ನಮ್ಮ ಲೈಫಲ್ಲಿ ಯಾವಾಗ್ಲೂ ನಾವು ಒಂದು ದಾರಿಯಲ್ಲಿ ಹೋಗ್ತಿದೀವಿ ಅಂತ ಅನ್ಕೊಳ್ಳಿ, ನಾವು ಯಾವುದೋ ಒಂದು ಎಫರ್ಟ್ನ ಹಾಕ್ತಿದೀವಿ ಅಂತಂದ್ರೆ ಆ ಎಫರ್ಟು ನಮ್ಮ ಸಕ್ಸಸ್ನ, ನಮ್ಮ ಗ್ರೋತ್ಗೆ ಅದು ಇನ್ವಾಲ್ವ್ಮೆಂಟ್ ಆಗಿರಬೇಕು. ಬಟ್ ಬೇರೆ ಯಾರಿಗೋ ಒಬ್ರಿಗೆ ನಾವು ಇಂಪ್ರೆಸ್ ಮಾಡಬೇಕು ಅಂತ ಅದೇ ಕಡೆ ನಾವು ಕಾನ್ಸಂಟ್ರೇಷನ್ ಮಾಡಿ ಅವ್ರ ಮೇಲೆ ಮಾತ್ರ ನಾವು ಫುಲ್ ಕಾನ್ಸಂಟ್ರೇಷನ್ ಇಕ್ಕಿದ್ರೆ ಇಲ್ಲಿ ನಾವು ಸೋಳನ್ನೇ ನೋಡ್ತಿರ್ತೀವಿ. ಸೊ ಅದರಿಂದ ನಾವು ನಮ್ಮ ಕೆಲಸನ ಮಾಡ್ತಿರ್ಬೇಕು, ಬಟ್ ಅಲ್ಲಿ ಹಿಂದೆಗಡೆ ನಮ್ಮನ್ನ ಫಾಲೋ ಮಾಡೋರು ಕೂಡ ತುಂಬಾ ಜನ ಅಲ್ಲಿ ಇನ್ಕ್ರೀಸ್ ಆಗ್ತಾನೆ ಇರಬೇಕು. ಸೊ ಇದರಿಂದ ನಿಮಗೆ ಏನಾಗುತ್ತೆ ಅಂತಂದ್ರೆ, ನೀವು ಇಂಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡಿದಿರಲ್ಲ, ಆ ಜನ ಎಲ್ಲಾನು ನಿಮ್ಮನ್ನು ನೋಡಿ ಇಂಪ್ರೆಸ್ ಆಗಿರ್ತಾರೆ. ಅದು ಏನಕ್ಕೆ, ಯಾವ ತರ ಇಂಪ್ರೆಸ್ ಮಾಡೋದು ತುಂಬಾ ಜನಕ್ಕೆ ಗೊತ್ತಿರಲ್ಲ. ಈ ತರ ಇಂಪ್ರೆಸ್ ಮಾಡೋದಾ ಇಲ್ಲ ಆ ತರ ಇಂಪ್ರೆಸ್ ಮಾಡೋದಾ, ಟ್ರೈಲ್ ಅಂಡ್ ಎರರ್ ಎಲ್ಲಾನು ಮಾಡಿ ಮುಗಿಸಿರ್ತಾರೆ. ಬಟ್ ಸ್ವಲ್ಪ ಜನ ಎಲ್ಲ ಟ್ರೈಲ್ ಅಂಡ್ ಎರರ್ ಮಾಡಿ ಅದು ಹೋಗಿ ಡಿಸಾಸ್ಟರ್ ಅಲ್ಲೇ ಕೂಡ ಮುಗಿದಿರುತ್ತೆ. ಸೊ ಆ ಥರ ಡಿಸಾಸ್ಟರ್ ಅಲ್ಲಿ ಹೋಗಿ ಮುಗಿಯೋದು ಬೇಡ. ನೀವು ಇನ್ನ ಯಾರಿಗಾದ್ರೂ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ, ನಾನು ಈ ವಿಡಿಯೋದಲ್ಲಿ ಹೇಳೋ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡಿ ಪ್ರಾಬಬ್ಲಿ ಒಂದಿಲ್ಲ ಅಂದ್ರೆ ಒಂದಿನ ನಿಮಗೆ ನೀವು ಅನ್ಕೊಳ್ಳೋದು ನಡೆಯುತ್ತೆ ಅಂತ ತಿಳ್ಕೊಳ್ಳಿ. ಬಟ್ ಇದು ಹುಡುಗಿರಿಗೆ ಇಂಪ್ರೆಸ್ ಮಾಡಬೇಕು ಅಂತಿಲ್ಲ, ಚಿಕ್ಕವರಾಗಿರ್ಲಿ ದೊಡ್ಡವರಾಗಿರ್ಲಿ, ನಿಮ್ಮನ್ನು ನೋಡಿದ್ರೆ ತುಂಬಾ ಇಷ್ಟಪಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅಂತ ಅನ್ಕೋಬೇಕು. ಈ ಥರ ಎಲ್ಲ ನಡಿಬೇಕು ಅಂತಂದ್ರೆ ಈ ವಿಡಿಯೋಗೆ ನೀವು ನೋಡ್ತಿದ್ದೀರಾ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿದರೆ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದು ಸಿಗುತ್ತೆ. ಈ ವಿಡಿಯೋದ್ರಲ್ಲಂತೂ ನಾನು ಫಸ್ಟ್ ಪಾಯಿಂಟ್ ಹೇಳ್ಕೋಬೇಕಾಗಿರೋದು, ನೀವು ಯಾರಿಗಾದ್ರೂ ಒಬ್ಬರಿಗೆ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಅವ್ರ ಹತ್ರ ಮಾತ್ರ ಇಲ್ಲ, ಎಲ್ಲ ಜನ ಎಷ್ಟೆಷ್ಟು ಜನ ನಿಮ್ಮ ಕಣ್ಣಿಗೆ ಸಿಗ್ತಾರೋ ಅಷ್ಟು ಜನ ಹತ್ರನೂ ನೀವು ಮಾತಾಡಬೇಕಾಗತ್ತೆ. ಬಟ್ ಆ ಥರ ನೀವು ಮಾತಾಡ್ತಿದ್ದೀರಾ ಅಂತಂದ್ರೂ ಕೂಡ ಅದರಲ್ಲಿ ಸೆಲೆಕ್ಟಿವ್ ಆಗಿ ಒಬ್ರು ಇಬ್ರು ಅದರಲ್ಲಿ ಚೂಸ್ ಮಾಡಿ ನಿಮ್ಮ ಫ್ರೀಕ್ವೆನ್ಸಿಗೆ ಯಾರು ಮ್ಯಾಚ್ ಆಗ್ತಾರೋ ಅವ್ರ ಹತ್ರ ಮಾತ್ರ ಮಾತಾಡಬೇಕಾಗತ್ತೆ. ಎಲ್ಲಾನು ನೀವು ಶೇರ್ ಮಾಡೋದಕ್ಕೆ ಹೋಗಬಾರ್ದು. ಅವ್ರು ಶೇರ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಕೂಲಾಗಿ ಲಿಸನ್ ಮಾಡ್ಕೊಳ್ಳಿ. ಅವ್ರ ಹತ್ರ ಮಾತಾಡ್ತಾನೆ ಅವ್ರ ಬಗ್ಗೆ ಎಲ್ಲಾನು ತಿಳ್ಕೊಳ್ಳಿ. ಸೊ ಇವಾಗ ನೀವು ಅವ್ರ ಬಗ್ಗೆ ಬೇರೆ ಬಗ್ಗೆ ತಿಳ್ಕೊತಿದ್ದೀರಾ ಅಂತಂದ್ರೆ ಅವ್ರು ನಿಮ್ಮ ಜೊತೆನೇ ಸ್ಟಿಕ್ ಆನ್ ಆಗ್ತಾರೆ. ಸೊ ಇವಾಗ ನಿಮಗೆ ಒಂದು ಹೊಸ ಕ್ರೌಡ್ ಸಿಕ್ಕಿದೆ ಅಂತ ತಿಳ್ಕೊಳ್ಳಿ. ಕ್ರೌಡ್ ಅಂದ್ರೆ ಜಸ್ಟ್ ಒಂದೇ ಒಂದು ಮೆಂಬರ್ ನಿಮಗೆ ಸಿಕ್ಕಿದ್ದಾರೆ ಇವಾಗ, ಬಟ್ ಆ ಒಂದು ಮೆಂಬರ್ ಸಾಕು. ಇವನಿಗೆ ಇನ್ನೂ ಒಂದು 4 ಜನ ಫ್ರೆಂಡ್ಸ್ ಇರ್ತಾರೆ. ಇವನ್ ಏನ್ ಮಾಡ್ತಾನೆ ಅಂತಂದ್ರೆ, ಅವನು ಫ್ರೆಂಡ್ಸ್ ಹತ್ರ ಇಂಟ್ರಡ್ಯೂಸ್ ಮಾಡ್ತಾನೆ. ಪ್ರಾಬಬ್ಲಿ ಅದು ಹುಡುಗನಾಗಿರ್ಲಿ, ಚಿಕ್ಕ ಹುಡುಗನಾಗಿರ್ಲಿ, ದೊಡ್ಡವರಾಗಿರ್ಲಿ, ವಯಸ್ಸಾಗಿರೋರಾಗಿರ್ಲಿ, ಯಾರೇ ಇರ್ಲಿ, ಇದು ಎಲ್ಲರ ಲೈಫಲ್ಲೂ ಸೂಟ್ ಆಗುತ್ತೆ ಅಂತಾನೆ ಹೇಳ್ಬೇಕು. ಆ 4 ಜನ ಫ್ರೆಂಡ್ಸ್ ಹತ್ರ ನೀವು ಹೋಗಿ ಕೂಲ್ ಆಗಿ ಮಾತಾಡಿ, ಜೆಂಟಲ್ ಆಗಿ ಮಾತಾಡಿ. ನಿಮ್ ಲೆವೆಲ್ನ ನೀವು ಬಿಟ್ಟು ಕೊಡೋದಕ್ಕೆ ಹೋಗ್ಬೇಡಿ. ನಿಮ್ ಡಿಗ್ನಿಟಿನ ನೀವು ಯಾವಾಗ್ಲೂ ಕಾಪಾಡ್ಕೊಂಡು ಇಟ್ಕೊಳ್ಳಿ. ನಿಮ್ ಡಿಗ್ನಿಟಿನ ಯಾವತ್ತಾದ್ರೂ ಬಿಟ್ಬಿಟ್ಟು ಬಾರ ಮಚ್ಚ, ಕೂಲಾಗಿ ಹಂಗೆ ಹಿಂಗೆ ಮಾತಾಡ್ತಿದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ನೀವು ಅಲ್ಲಿ ಸ್ವಲ್ಪ ಡೌನ್ ಆಗಿ ಹೋಗಿರ್ತೀರ ಹೊರತು ನಿಮ್ಮ ಲೆವೆಲ್ ಅಲ್ಲಿ ಜಾಸ್ತಿ ಇರೋದಿಲ್ಲ. ಸೊ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಕೂಡ ಸರಿ, ನಿಮ್ಮ ಮನೆಯಲ್ಲಿ ಕೂಡ ಸರಿ, ಆಚೆ ಕಡೆ ಕೂಡ ಸರಿ, ಯಾರ ಹತ್ರ ಮಾತಾಡ್ಬೇಕಾದ್ರೂ ನೀವು ನಿಮ್ಮ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು. ಕಡಿಮೆ ಮಾಡಿದ್ರೆ ಆಬ್ವಿಯಸ್ಲಿ ಅವ್ನು ನಾಳೆ ಅಂತಾನೆ ಹೋಗಲ್ಲೋ ಅಂತಾನೆ. ಸೊ ಆ ತರ ಮಾತೆಲ್ಲ ನಮಗೆ ಬಂದು ಸೇರಬಾರ್ದು. ಹರೀಶಾನ ಓಕೆ ಫೈನ್, ಅವನ ಬಗ್ಗೆ ನನಗೆ ಗೊತ್ತು ಅಂತ ಹೇಳಿ ಇವತ್ತಿನ ದಿನ ಕಾಲ್ ಮಾಡಿದ್ರು ಕೂಡ ತೆಗಿಯೋರು ತುಂಬಾ ಜನ ಇರ್ತಾರೆ. ಸೊ ಆ ತರ ಫ್ರೆಂಡ್ಸ್ನ ನೀವು ಮೇಂಟೈನ್ ಮಾಡ್ಕೋಬೇಕು ಹೊರತು ನೆಗ್ಲೆಕ್ಟ್ ಮಾಡೋ ಫ್ರೆಂಡ್ಸ್ನ ನೀವು ಮೇಂಟೈನ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಸೊ ಅದರಿಂದ ತುಂಬಾ ಕ್ಲೋಸ್ ಆಗಿ ಹೋಗೋದನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳಿ, ತುಂಬಾ ಫಾರ್ ಆಗಿ ಹೋಗೋದನ್ನ ನೆಗ್ಲೆಕ್ಟ್ ಮಾಡ್ಕೊಳ್ಳಿ. ಯಾರೇ ಇರಲಿ ಸ್ವಲ್ಪ ಮಿಡಲ್ ಆಗಿ ಇಟ್ಕೊಳ್ಳಿ. ಕ್ಲೋಸ್ ಆಗಿ ಇಡಬೇಕು ಅಂತಂದ್ರೆ ಒಬ್ರು ಇಬ್ರು ಇಷ್ಟು ಸಾಕು. ಸ್ಮಾಲ್ ಕ್ರೌಡ್ ಆಫ್ ಫ್ರೆಂಡ್ಸು, ಸೆಲೆಕ್ಟಿವ್ ಫ್ರೆಂಡ್ಸ್ನ ಇಟ್ಕೊಳ್ಳಿ. ಜಾಸ್ತಿ ಕ್ರೌಡ್ಸ್ನ ನೀವು ಮಾಡಬೇಕು ಅಂತ ಟ್ರೈ ಮಾಡಿದ್ರೆ ಆ ಕ್ರೌಡಲ್ಲಿ ಒಬ್ರು ಕೂಡ ನಿಮ್ಗೆ ಕ್ಲೋಸ್ ಫ್ರೆಂಡ್ಸ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಇವಾಗ ಫ್ರೆಂಡ್ಸ್ ಮಧ್ಯೆ ನಾವು ನೋಡಿದ್ದಾಯ್ತು, ಬಟ್ ಚಿಕ್ಕ ಮಕ್ಳು ಹೆಂಗಂತಂದ್ರೆ ಅವ್ರಿಗೆ ಸ್ವಲ್ಪ ಒಂದು ಚಾಕ್ಲೇಟ್ ಕೊಟ್ರೆ ಕೂಡ ಸಾಕು, ಅವ್ರು ತುಂಬಾ ಇಂಪ್ರೆಸ್ ಆಗ್ತಾರೆ. ನನಗೆ ಆ ಅಣ್ಣ ಚಾಕ್ಲೇಟ್ ಕೊಡ್ತಾರೆ, ನಾನು ಅವ್ರ ಹತ್ರ ಹೋಗಿ ಮಾತಾಡ್ತೀನಿ ಅಂತ ಬರ್ತಾರೆ. ಬಟ್ ಆ ತರ ಮಾತ್ರ ಇಲ್ಲ. ಅವ್ರ ಜೊತೆ ಸುಮ್ಮನೆ ಆಟ ಆಡಿದ್ರು ಕೂಡ ಸಾಕು. ನಿಮಗೆ ಗೊತ್ತಿರೋದು ಹೊಸದಾಗಿ ಕ್ರಿಯೇಟಿವ್ ಥಾಟ್ಸ್ ಇರುತ್ತಲ್ವಾ, ನಿಮ್ ಚಿಕ್ಕ ವಯಸ್ಸಲ್ಲಿ ನೀವು ಮಾಡ್ಬೇಕಂತ ಅನ್ಕೊಂಡಿದ್ರಲ್ವಾ, ಅದೆಲ್ಲಾನು ಆ ಚಿಕ್ಕ ಮಕ್ಳ ಜೊತೆ ಆಟ ಆಡಿ. ಸೊ ಅವರು ಆ ಆಟನೆಲ್ಲ ನೋಡಿ ತುಂಬಾನೇ ಇಂಪ್ರೆಸ್ ಆಗ್ತಾರೆ. ಹೇಳ್ಬೇಕು ಅಂತಂದ್ರೆ ಚಿಕ್ಕ ಮಕ್ಳಿಗೆ ಹೊಸದಾಗ ಅನಿಸ್ತಿರುತ್ತೆ. ಏನೇ ಅವ್ರ ಕಣ್ಣಿಗೆ ಕಾಣಿಸ್ಲಿ ಅದೆಲ್ಲನೂ ಹೊಸದಾಗೆ ಇರುತ್ತೆ. ಸೊ ಅದರಿಂದ ನೀವು ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡಿದ್ರು ಕೂಡ ಅವ್ರಿಗೆ ಅದು ಇಂಪ್ರೆಸ್ ಮಾಡಬೇಡುತ್ತೆ ಅಂತ ತಿಳ್ಕೊಳ್ಳಿ. ಅವ್ರು ಮಾತ್ರ ಇಲ್ಲ, ಅವ್ರಿಗೆ ಅಣ್ಣ ತಮ್ಮ ಯಾರಾದ್ರೂ ಇದ್ರು ಕೂಡ, ಅವ್ರಿಗೆ ಫ್ರೆಂಡ್ಸ್ ಯಾರಾದ್ರೂ ಇದ್ರು ಕೂಡ, ಈ ತರ ಒಂದು ಅಣ್ಣ ಇದ್ದ, ಅವ್ನು ನನಗೆ ಇದನ್ನ ಹೇಳ್ಕೊಟ್ಟ ಅಂತ ಹೇಳಿ ಬೇರೆಯೊಬ್ಬರಿಗೆ ಅವ್ರು ಹೇಳ್ಕೊಡ್ತಿರ್ತಾರೆ. ಸೊ ಅದರಿಂದ ನೀವು ಚಿಕ್ಕವ್ರಿಗೆ ಏನಾದರೂ ಒಂದು ಹೇಳ್ಕೊಡಿ, ಬಟ್ ಬ್ಯಾಡ್ ಥಿಂಗ್ಸ್ನ ಏನು ಹೇಳ್ಕೊಡೋದಕ್ಕೆ ಹೋಗ್ಬೇಡಿ. ಏನಕ್ಕಂದ್ರೆ ಅವರು ನೋಡೋದನ್ನೇ ಮಾಡ್ತಿರ್ತಾರೆ, ನಾವು ಹೇಳ್ಕೊಡೋದನ್ನೇ ಅವ್ರು ಮಾಡ್ತಿರ್ತಾರೆ. ಅವ್ರಿಗೆ ಏನು ಥಾಟ್ ಪ್ರೊಸೆಸ್ ಇಲ್ಲ. ಇವಾಗ ನಾವ್ ಏನಾದ್ರೂ ಕೆಟ್ಟ ಮಾತಾಡಿದ್ರು ಕೂಡ ಅದನ್ನ ಕೇಳಿಕೊಂಡು ಹಂಗೇನೆ ಮಾತಾಡ್ತಾರೆ ಹೊರತು ಅದ್ ಏನ್ ಮಾತು, ಅದಕ್ಕೆ ಮೀನಿಂಗ್ ಏನು, ಅದಕ್ಕೆ ರಿಫ್ಲೆಕ್ಷನ್ ಏನಾಗತ್ತೆ ಅಂತ ಅವ್ರು ಜಸ್ಟ್ ಯೋಚನೆನೇ ಮಾಡಲ್ಲ. ಸೊ ಅದರಿಂದ ನೀವೇನ್ ಮಾಡ್ಬೇಕು ಅಂದ್ರೆ ಚಿಕ್ಕವ್ರ ಹತ್ರ ಹೋಗಿ ಇಂಟ್ರಾಕ್ಟ್ ಮಾಡುವಾಗ ಒಳ್ಳೇದಾಗೆ ಇಂಟ್ರಾಕ್ಟ್ ಮಾಡಬೇಕು. ಅವ್ರಿಗೆ ಯಾವತ್ತಿಂದ ನಾನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಚಿಕ್ಕ ಮಗುಗೆ ಥಾಟ್ ಪ್ರೊಸೆಸ್, ಥಿಂಕಿಂಗ್ ಪ್ರೊಸೆಸ್ ಜಾಸ್ತಿನೇ ಇರುತ್ತೆ. ಒಂದು ಸ್ಮಾಲ್ ನಟ್ ಬೋಲ್ಟ್ ಕೊಟ್ಟರು ಕೂಡ ಅದರಲ್ಲಿ ಈ ಡೈಮೆನ್ಷನ್, ಆ ಸರ್ಕಲ್, ಅದು ಇದು ಅಂತ ತುಂಬಾ ಡೌಟ್ಸ್ ಬರ್ತಿರುತ್ತೆ. ನಮ್ಮ ತಲೆನ ಹಂಗೆ ಕೆರಿತಾನೆ ಇರ್ತಾನೆ ಅಂತ ಹೇಳ್ಬೇಕು.
ಬಟ್ ಅವ್ರಿಗೆ ಬರ್ತಿರೋ ಡೌಟ್ಸ್ ಎಲ್ಲಾನು ಜೆನ್ಯೂನ್ ಆಗೇ ಇರುತ್ತೆ. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ಫ್ಯೂಚರ್ ಅಲ್ಲಿ ಅವನು ಒಂದು ಜೆನ್ಯೂನ್ ಪರ್ಸನ್ ಆಗಿ ಫುಲ್ ಸ್ಟ್ರಾಂಗ್ ಆಗಿ ಬೇಸಿಕ್ಸ್ ಎಲ್ಲಾನು ಸ್ಟ್ರಾಂಗ್ ಆಗಿ ಇದ್ದು ಬರ್ತಾನೆ ಅಂತ ತಿಳ್ಕೊಳ್ಳಿ. ಸೊ ಅದರಿಂದ ಫೇಕ್ ಇನ್ಫಾರ್ಮೇಶನ್ಸ್ ಹೇಳೋದನ್ನೆಲ್ಲಾನು ನೆಗ್ಲೆಕ್ಟ್ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 2, ಬಿ ಅ ಸೋಷಿಯಲ್ ಮೆನ್. ಸೋಷಿಯಲ್ ಮೆನ್ ಅಂತಂದ್ರೆ ಏನು? ನಾರ್ಮಲ್ ಆಗಿ ಎಲ್ಲರ ಜೊತೆನೂ ಜೋವಿಯಲ್ ಆಗಿ ಆಕ್ಟ್ ಮಾಡೋದು, ಇಲ್ಲಾಂದ್ರೆ ತುಂಬಾ ಜನ ಕ್ರೌಡ್ ಫ್ರೆಂಡ್ಸ್ ಎಲ್ಲ ಇಟ್ಕೊಂಡಿರೋದು, ಇದು ಸೋಷಿಯಲ್ ಮೆನ್ ಅಲ್ಲ. ಸೋಷಿಯಲ್ ಮೆನ್ ಅಂದ್ರೆ ಎಲ್ಲರನ್ನು ನಾರ್ಮಲ್ ಆಗಿ ಕೂಲ್ ಆಗಿ ಒಂದೇ ವ್ಯೂ ಅಲ್ಲಿ ನೋಡೋದು, ಬ್ರಾಡ್ ವ್ಯೂ. ಇವಾಗ ನಾವು ಒಬ್ರಿಗೆ ಒಂದು ಪರ್ಸೆಂಟೇಜ್ ಆಫ್ ಕಾನ್ಸಂಟ್ರೇಷನ್ ಕೊಡ್ತಿದೀವಿ ಅಂತಂದ್ರೆ ಅದೇ ಪರ್ಸೆಂಟೇಜ್ ಆಫ್ ಕಾನ್ಸಂಟ್ರೇಷನ್ ಬೇರೆಯೊಬ್ರಿಗೂ ಕೊಡಬೇಕು. ಬಟ್ ನಿಮ್ ಜೊತೆ ಕ್ಲೋಸ್ ಆಗಿರೋರ್ನ ಸ್ವಲ್ಪ ನೆಗ್ಲೆಕ್ಟ್ ಮಾಡಬೇಡಿ. ಈ ಕಾನ್ಸೆಪ್ಟ್ ಅಲ್ಲಿ ಅವ್ರು ಬರಲ್ಲ. ಬಟ್ ಸೋಷಿಯಲ್ ಮೆನ್ ಆಗಿರ್ಬೇಕು ಅಂತಂದ್ರೆ ನಿಮ್ಗೆ ಥರ್ಡ್ ಪರ್ಸನ್ ಯಾರೋ ಒಬ್ರು ನಿಮ್ ಜೊತೆ ಬಂದು ಮಾತಾಡ್ತಿದ್ದಾರೆ ಇವತ್ತು ಅಂತ ತಿಳ್ಕೊಳ್ಳಿ. ಆ ತರ ಒಂದು ಥರ್ಡ್ ಪರ್ಸನ್ ಹತ್ರನೂ ಕೂಡ ಹೋಗಿ ನೀವು ಎಷ್ಟು ಪರ್ಸೆಂಟೇಜ್ ಆಫ್ ಕಾನ್ಸಂಟ್ರೇಷನ್ ನಿಮ್ ಫ್ರೆಂಡ್ಗೆ ಕೊಡ್ತಿದ್ರು ಅದೇ ಪರ್ಸೆಂಟೇಜ್ ಆಫ್ ಕಾನ್ಸಂಟ್ರೇಷನ್ ಅವ್ರಿಗೂ ಕೂಡ ಕೊಡಬೇಕಾಗುತ್ತೆ. ಸೊ ಇವಾಗ ಅವರು ಏನ್ ಅನ್ಕೋತಾರೆ ಅಂತಂದ್ರೆ ನನ್ಗೂ ಕೂಡ ಇಷ್ಟೊಂದೆಲ್ಲ ಇಂಪಾರ್ಟೆನ್ಸ್ ಕೊಡ್ತಿದ್ದಾನಲ್ವಾ ಇವನು ಅಂತ ಅನ್ಕೊಂಡು ಅವರು ನಿಮ್ ಜೊತೆ ಎಲ್ಲಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ, ಹಾರ್ಟ್ ಓಪನ್ ಮಾಡಕ್ ಶುರು ಮಾಡ್ತಾರೆ. ಹೇಳ್ಬೇಕು ಅಂತಂದ್ರೆ ಆ ಥರ್ಡ್ ಪರ್ಸನ್ ಇವತ್ತಿನ ದಿನ ನಿಮ್ ಕ್ಲೋಸ್ ಫ್ರೆಂಡ್ ಆಗಿ ಕನ್ವರ್ಟ್ ಆಗಿರ್ತಾನೆ. ಸೊ ಇದರಿಂದ ನೀವು ಸೋಷಿಯಲ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳ್ಕೊತೀನಿ. ಸೋಷಿಯಲ್ ಮೆನ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ನಾರ್ಮಲ್ ಆಗಿ ಒಬ್ರಿಗೆ ಇಂಪ್ರೆಸ್ ಮಾಡ್ಬೇಕು ಅಂತಂದ್ರೆ ನಿಮ್ ಬಾಯಿಂದ ಬರೋ ಮಾತೆ ಆ ನಾಲ್ಗೆ ಹೆಂಗೆ ಮೇಲೆ ಕೆಳಗೆ ಆಡತ್ತೋ, ಹೇಳ್ಬೇಕು ಅಂತಂದ್ರೆ ಆ ನಾಲ್ಗೆಗಂತೂ ನರ ಇಲ್ಲ, ಬಟ್ ಅದರಿಂದ ಬರೋ ಮಾತುಗಳಿಗೆ ತುಂಬಾ ಪವರ್ ಇದೆ. ಸೊ ಆ ತರ ಒಂದು ಪವರ್ಫುಲ್ ವರ್ಡ್ಸ್ ನ ನೀವು ಕೈಯಲ್ಲಿ ಇಟ್ಕೊಳ್ಳಿ. ಆ ತರ ವರ್ಡ್ಸ್ ಏನನ್ನೆಲ್ಲ ಹೇಳಿದ್ರೆ ಅವ್ರ ಮೈಂಡ್ ನ ಚೇಂಜ್ ಮಾಡುತ್ತೆ, ಏನನ್ನೆಲ್ಲ ಹೇಳಿದ್ರೆ ಅವ್ರು ನಮಗೆ ಅಡಿಕ್ಟ್ ಆಗ್ತಾರೆ, ಏನೇನೆಲ್ಲ ಹೇಳಿದ್ರೆ ನನ್ನನ್ನೇ ಅವ್ರು ನೋಡ್ತಿರ್ತಾರೆ, ಏನನ್ನೆಲ್ಲ ನೋಡಿದ್ರೆ ನನ್ನ ಜೊತೆನೆ ಅವ್ರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಆ ತರ ವರ್ಡ್ಸ್ ನ, ಆ ತರ ಕೀ ವರ್ಡ್ಸ್ ನ ನೀವು ಕಂಡಿಡೀರಿ. ಅವ್ರ ಜೊತೆ ಮಾತಾಡುವಾಗ ಆ ತರ ಮಾತ್ರ ಮಾತಾಡೋದಕ್ಕೆ ಹೋಗಿ. ಸೊ ಅದರಿಂದ ಅವ್ರು ನಿಮ್ಗೆ ಅಡಿಕ್ಟ್ ಆಗ್ತಾರೆ ಹೊರತು ನಿಮ್ಮನ್ನ ಬಿಟ್ಟು ದೂರ ಯಾವತ್ತಿನ ದಿನ ಹೋಗೋದಕ್ಕೆ ಇಷ್ಟಪಡಲ್ಲ. ನಿಮ್ ಜೊತೆನೆ ಕಾನ್ವರ್ಸೇಷನ್ ಮಾಡ್ತಿರ್ಬೇಕು, ನಾನು ಅವನ ಜೊತೆನೆ ಇರಬೇಕು ಅಂತ ಅನ್ಕೋತಾರೆ. ಸೊ ಅದರಿಂದ ಇದು ಲವರ್ಸ್ ಒಳಗೆ ಜಗಳ ಬಂದ್ರು ಕೂಡ, ಇದು ಒಂದು ಬ್ರೇಕಪ್ ಪಾಯಿಂಟ್ ಅಲ್ಲಿ ಬಂದ್ರು ಕೂಡ ಇದು ಸ್ವಲ್ಪ ಹೆಲ್ಪ್ ಮಾಡುತ್ತೆ ಅಂತಾನೆ ಹೇಳ್ಬೇಕು. ಸೊ ಈ ತರ ಒಂದು ಟಿಪ್ಪು ಯಾವತ್ತಿನ ದಿನಾನು ತಲೆಯಲ್ಲಿ ಇಟ್ಕೊಳ್ಳೋದು ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಯಾರಾದ್ರೂ ಒಬ್ರು ನಮ್ ಜೊತೆ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವರು ಏನಕ್ಕಪ್ಪ ಇವನ್ ಜೊತೆ ಬಂದಿದ್ದೆ ನಾನು ಆಚೆ ಕಡೆ, ಏನಕ್ಕಪ್ಪ ಇವನ್ ಜೊತೆ ತಿನ್ನಕ್ಕೆ ಕೂತಿದ್ದೀನಿ ಅಂತ ಮಾತ್ರ ಅನ್ಕೊಳ್ಳೋ ತರ ನೀವು ಮಾಡಕ್ಕೆ ಹೋಗ್ಬೇಡಿ. ನೀವು ಆ ತರ ಮಾಡ್ತಿದ್ದೀರ ಅಂತಂದ್ರೆ ಯು ಆರ್ ನಾಟ್ ಅ ಜೆನ್ಯೂನ್ ಪರ್ಸನ್. ಅವ್ರಿಗೆ ನೀನ್ ಇಂಪ್ರೆಸ್ ಮಾಡಿಲ್ಲ, ಇಂಪ್ರೆಸ್ ಮಾಡಿದ್ರು ಕೂಡ, ಬಟ್ ಅದು ಪಾಸ್ಟ್ ಆಗಿರ್ಬೇಕು. ಬಟ್ ಅಟ್ ಪ್ರೆಸೆಂಟ್ ನೀನು ಅವ್ರಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಿಲ್ಲ ಅಂತ ತಿಳ್ಕೊಳ್ಳಿ. ಅವ್ರಿಗೆ ಅಷ್ಟೊಂದೆಲ್ಲ ನೆಗ್ಲಿಜೆನ್ಸ್ ಬರ್ತಿದೆ ಅಂತಂದ್ರೆ ನೀವಲ್ಲಿ ನಿಮ್ಮ ಪವರ್ನ ನೀವು ಕಡಿಮೆ ಮಾಡ್ಕೊಂಡಿದ್ದೀರಾ. ನಿಮ್ಮ ಪವರ್ನ ಹೆಂಗೆ ಇನ್ಕ್ರೀಸ್ ಮಾಡ್ಕೋಬೇಕು ಗೊತ್ತಾ? ನೀವು ನಾರ್ಮಲಿ ಅಷ್ಟೊಂದು ಹ್ಯಾಪಿ ಆಗಿದ್ದೀರೋ ಅಷ್ಟೊಂದು ಹ್ಯಾಪಿಯಾಗಿ ನಿಮ್ಮನ್ನು ನೀವು ಇಟ್ಕೋಬೇಕಾಗುತ್ತೆ. ನೀವು ಎಷ್ಟಕ್ಕೆಲ್ಲ ಹ್ಯಾಪಿ ಆಗಿದ್ದೀರೋ ನಿಮ್ ಜೊತೆ ಇರೋರು ಇಸ್ ಜಸ್ಟ್ ಲೈಕ್ ಅ ಮಿರರ್. ನೀವು ಈಸಿಯಾಗಿ ಹ್ಯಾಪಿಯಾಗಿದ್ರೆ ನಿಮ್ ಮುಂದೆ ಇರೋರು ಕೂಡ ತುಂಬಾನೇ ಈಸಿಯಾಗಿ ಹ್ಯಾಪಿಯಾಗಿ ಇಟ್ಕೊಂಡೇ ಹೋಗ್ತಾರೆ. ಸೊ ಅದರಿಂದ ನೀವು ಯಾವತ್ತಿನ ದಿನಾನು ಸ್ಮೈಲಿ ಫೇಸ್ ಇಟ್ಕೊಂಡು ಹ್ಯಾಪಿಯಾಗಿ ಇರಿ. ಬಟ್ ಇದು ಮಾತ್ರ ಇಲ್ಲ, ನೀವು ಹ್ಯಾಪಿಯಾಗಿರೋದು ಮಾತ್ರ ಇಲ್ಲ. ಇವಾಗ ಇನ್ನೊಂದು ಪಾಯಿಂಟ್ ಹೇಳ್ಬೇಕು ಅಂದ್ರೆ, ನಾನು ಇವನ್ ಜೊತೆ ಬಂದಿರೋದಕ್ಕೆ ನಾನು ಸ್ಯಾಟಿಸ್ಫೈಡ್ ಆಗಿ ಫೀಲ್ ಮಾಡ್ತೀನಿ. ಇವತ್ತಿನ ದಿನ ನನಗೆ ಸಕ್ಸಸ್ಫುಲ್ ಆಗಿತ್ತು, ನನಗೆ ಸ್ಯಾಟಿಸ್ಫೈಡ್ ಆಗಿತ್ತು ಅಂತ ಅವ್ರಿಗೆ ಅನಿಸ್ಬೇಕು. ಸೊ ಅನಿಸ್ಬೇಕು ಅಂತಂದ್ರೆ ಚಾಕ್ಲೇಟ್ಸ್ ಆರ್ ದ ಮೇನ್ ಥಿಂಗ್. ನೀವು ಯಾರಿಗಾದ್ರೂ ಒಬ್ರಿಗೆ ಹೋಗಿ ಮೀಟ್ ಮಾಡಿ ಗಿಫ್ಟ್ ಕೊಡೋದು ಏನಾದರೂ ಒಂದು ಕೊಡಿ, ಬಟ್ ಅದು ಚಾಕ್ಲೇಟ್ ಆಗಿತ್ತು ಅಂತಂದ್ರೆ ಅವ್ರ ಮೈಂಡ್ನ ಮೂಡ್ನ ಫುಲ್ ಕ್ಲಿಯರ್ ಮಾಡುತ್ತೆ ಅಂತ ತಿಳ್ಕೊಳ್ಳಿ. ಏನಕ್ಕಂದ್ರೆ ನನಗೆ ಆದ್ರೆ ಇರಲಿ, ನಿಮಗೆ ಆದ್ರೆ ಇರಲಿ, ಯಾರಿಗೆ ಆದ್ರೂ ಇರಲಿ, ಚಿಕ್ಕ ವಯಸ್ಸಿಂದ ದೊಡ್ಡವ್ರ ತನಕನೂ ಎಲ್ರಿಗೂ ಆಸೆ ಇರೋದು ಚಾಕ್ಲೇಟ್. ಚಿಕ್ಕ ವಯಸ್ಸಿಂದ ನಾವು ತಿಂದು ಬೆಳೆದಿದ್ದೀವಿ. ಚಿಕ್ಕವರಾಗಿರುವಾಗಲ ಚಾಕ್ಲೇಟ್ ಅಂದ್ರೆ ನಮಗೆ ತುಂಬಾ ಇಷ್ಟ. ಇವಾಗ ಕೂಡ ನಮಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ವಯಸ್ಸಾದ್ಮೇಲೆ ಕೂಡ ಅದೇ ಚಾಕ್ಲೇಟ್ ಅಂದ್ರೆ ನಮಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಿಂದ ದುಃಖ ಇರಲಿ, ಹ್ಯಾಪಿನೆಸ್ ಇರಲಿ, ಸಾರೋ ಇರಲಿ, ಏನೇ ಇರಲಿ, ನೀವು ಅಲ್ಲಿ ಒಂದು ಚಾಕ್ಲೇಟ್ ತಗೊಂಡೋಗಿ ಕೊಡಿ. ಆಬ್ವಿಯಸ್ಲಿ ನಿಮ್ಮ ಮೇಲೆ ಇರೋ ಇಂಪ್ರೆಷನ್ ಅಲ್ಲಿ ಚೇಂಜ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಅದರಿಂದ ಗಿಫ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಗಿಫ್ಟ್ ಮಾಡೋದು ಮಾತ್ರ ಇಲ್ಲ, ಇವಾಗ ಅವರು ನಿಮ್ ಜೊತೆ ಯಾವಾಗ್ಲೂ ತಿರ್ಗಾಡ್ತಾನೆ ಇರಬೇಕು, ನನ್ನ ಜೊತೆ ಮಾತ್ರ ಇರಬೇಕು, ನೈಟ್ ಔಟ್ ಬರಬೇಕು, ಹ್ಯಾಂಗ್ ಔಟ್ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಾ. ಇಲ್ಲ ನೈಟ್ ಔಟ್ ಮಾತ್ರ ಇಲ್ಲ, ನನ್ನ ಜೊತೆ ಡೇಟಿಂಗ್ ಎಲ್ಲ ಮಾಡಬೇಕು, ಗರ್ಲ್ ಫ್ರೆಂಡ್ಸ್ ಆಗಬೇಕು, ಬಾಯ್ ಫ್ರೆಂಡ್ಸ್ ಆಗಬೇಕು ನೀವು ಅನ್ಕೊಂಡಿದ್ದೀರಾ ಅಂತಂದ್ರೆ ಆಬ್ವಿಯಸ್ಲಿ ನೀವು ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ಬಟ್ ಆ ಇನ್ವೆಸ್ಟ್ಮೆಂಟ್ ನಿಮ್ಮ ಮೇಲೆ ಇರಬೇಕು, ಬೇರೊಬ್ಬರ ಮೇಲೆ ಇರೋದಲ್ಲ. ನೀವು ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ರೆ ನೀವು ಹ್ಯಾಪಿಯಾಗಿರೋ ಥರ ಅವ್ರಿಗೆ ರಿಫ್ಲೆಕ್ಟ್ ಮಾಡಬೇಕು. ಸೊ ನೀವು ಹೆಂಗೆ ಹ್ಯಾಪಿಯಾಗಿರ್ತೀರಾ, ನಿಮಗೆ ಏನೇನೆಲ್ಲ ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ಮಾಡ್ಕೊಂಡು ಹೋಗಿ. ಬಟ್ ನಿಮಗೆ ಇಷ್ಟ ಆಗೋದು ಮಾತ್ರ ಇಲ್ಲ, ಅಲ್ಲಿ ನಿಮ್ಮ ಮುಂದೆಗಡೆ ಬೇರೆ ಯಾರಿಗೋ ಒಬ್ರಿಗೆ ನೀವು ಇಂಪ್ರೆಸ್ ಮಾಡಬೇಕಾಗುತ್ತೆ. ಅವ್ರಿಗೆ ಏನು ಇಷ್ಟ ಆಗುತ್ತೋ ಅದನ್ನೇ ನೀವು ಮಾಡೋದಕ್ಕೆ ಶುರು ಮಾಡಬೇಕು. ಅವ್ರಿಗೆ ಇಷ್ಟ ಆಗೋದನ್ನ ಮಾತ್ರ ನೀವು ಮಾಡೋದಕ್ಕೆ ಶುರು ಮಾಡಿಬಿಟ್ರೆ ಆಬ್ವಿಯಸ್ಲಿ ಅವ್ರ ಹಾರ್ಟ್ ಒಳಗೆ ಒಂದು ಇಂಪ್ರೆಷನ್ ಬಂದ್ಬಿಡುತ್ತೆ, ನನಗೆ ಅವನು ಸೂಟ್ ಆಗ್ತಾನೆ. ಆಬ್ವಿಯಸ್ಲಿ ಅರೌಂಡ್ 100% ಇಲ್ಲ ಅಂದರೂ ಒಂದು 50% ಆದರೂ ನನಗೆ ಸೂಟ್ ಆಗ್ತಾನೆ ಅಂತ ಅವ್ರಿಗೆ ಥಾಟ್ ಪ್ರೊಸೆಸ್ ಅಲ್ಲಿ ಬಂದ್ಬಿಡ್ತು ಅಂತಂದ್ರೆ ಯು ಕ್ಯಾನ್ ಫೀಲ್ ಫ್ರೀ ಟು ಅಪ್ರೋಚ್ ದೆಮ್. ಇದನ್ನ ಹೇಳ್ಕೊತೀನಿ. ಬಟ್ ಇವಾಗ ಏನು ಅಂತಂದ್ರೆ ಇಟ್ ಈಸ್ ಜಸ್ಟ್ ಅನ್ ಒಪಿನಿಯನ್. ಈ ಒಪಿನಿಯನ್ನ ನೀವು ಹೋಗಿ ಚೇಂಜ್ ಮಾಡಬೇಕು. ಅವ್ರ ತಲೆಯೊಳಗೆ ಇರುತ್ತೆ, ನಾನು ಅವನ ಜೊತೆ ಕಮಿಟ್ ಆದ್ರೆ ಏನೋ ಒಂದು ಪ್ರಾಬ್ಲಮ್ ಇರಬಹುದು, ಇಲ್ಲ ಫ್ಯೂಚರ್ ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಬರ್ಬೋದು, ಫೈನಾನ್ಷಿಯಲ್ ಪ್ರಾಬ್ಲಮ್ ಬರ್ಬೋದು, ಇದು ಬರ್ಬೋದು, ಅದು ಬರ್ಬೋದು ಅಂತ 1000 ಇರುತ್ತೆ. ಬಟ್ ಆ 1000ನ ಚೇಂಜ್ ಮಾಡೋದು
ನೀವೇ. ಸೊ ನೀವು ಎಲ್ಲಾನು ಈ ಪಾಯಿಂಟ್ಸ್ ಅನ್ನ ಫಾಲೋ ಮಾಡಿದ್ರೆ ಆಬ್ವಿಯಸ್ಲಿ ಕಾಮನ್ ಆಗಿ ಕ್ಯಾಶುವಲ್ ಆಗಿ ನಾರ್ಮಲ್ ಪೀಪಲ್ ಆಗಿರಿ, ಸುಳ್ಳು ಹೇಳೋದಕ್ಕೆ ಹೋಗ್ಬೇಡಿ. ಇದನ್ನೆಲ್ಲ ನೀವು ಮಾಡೋದಕ್ಕೆ ಶುರು ಮಾಡಿದ್ರೆ ನೀವು ಅನ್ಕೊಂಡಿರೋದು, ನೀವು ಇಂಪ್ರೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ವಾ, ಅವ್ರು ಇಂಪ್ರೆಸ್ ಆಗೇ ಆಗ್ತಾರೆ ಅಂತ ತಿಳ್ಕೊಳ್ಳಿ. ಸೊ ಇದನ್ನ ಹೇಳ್ಕೊಂಡು ನಾನು ಈ ವಿಡಿಯೋನ ಮುಗಿಸ್ಕೋತೀನಿ. ಪ್ರಾಬಬ್ಲಿ ಎಲ್ಲ ಟಿಪ್ಸನ್ನು ನೀವು ಫಾಲೋ ಮಾಡ್ತೀರಾ ಅಂತ ಅನ್ಕೋತೀನಿ. ನಾಳೆ ಇನ್ನೊಂದು ವಿಡಿಯೋದ್ರಲ್ಲಿ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್. ಬಟ್ ಇದೇ 2021ರಲ್ಲಿ ಫಸ್ಟ್ ವಿಡಿಯೋ. ಪ್ರಾಬಬ್ಲಿ ನೀವು ಈ ಎಂಡ್ ವಿಡಿಯೋ ತನಕ ನೋಡ್ತಿದ್ದೀರಾ ಅಂತಂದ್ರೆ ನೀವು ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಜೆನ್ಯೂನ್ ಆಗಿ ನನ್ನನ್ನು ಫಾಲೋ ಮಾಡ್ತಿದ್ದೀರಾ ಅಂತ ನಾನು ನಂಬ್ತೀನಿ. ಥ್ಯಾಂಕ್ ಯು ಫಾರ್ ಫಾಲೋಯಿಂಗ್ ಮೀ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಫಾರ್ ಆಲ್ ದ ಸಬ್ಸ್ಕ್ರೈಬರ್ಸ್ ಹೂ ಎವರ್ ಹ್ಯಾವ್ ಬಾಯ್ ಹಂಗೆ ತೊದಲ್ತಿದೆ ಅಂತಲೇ ಹೇಳಬೇಕು. ಹೂ ಎವರ್ ಹ್ಯಾವ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇಂಗ್ಲೀಷಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟನೇ, ಕನ್ನಡದಲ್ಲಿ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಇಂಗ್ಲೀಷ್ ಸ್ವಲ್ಪ ಕಷ್ಟ. ಸರಿ, ಓಕೆ, ಫೈನ್. ನಾಳೆ ನೋಡೋಣ. ಬಾಯ್.